10 MCQ, 5 ಫಂಕ್ಷನ್ಸ್, 4 ಡೈಲಾಗ್ಸ್, ಟೋಟಲ್ ಎಷ್ಟೈತಿ ಇಲ್ಲಿ ನಿಮಗೆ 19 ಮಾರ್ಕ್ ಆಯಿತು. ರೈಟ್, ನೋಡೋಣ ಅಂತ ಏನಿದೆ ಡೈಲಾಗ್ಸ್ ಅಂತೇಳಿ. ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ SJ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರೇಕ್ಷಕರ, ಇಂದಿನ ಈ ಒಂದು ವಿಡಿಯೋಲಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ದಿನಾಂಕ 19/2/2024 ಫಸ್ಟ್ PUC ವಿದ್ಯಾರ್ಥಿಗಳು ಇಂಗ್ಲೀಷ್ ಒಂದು ಎಕ್ಸಾಮನ್ನು ಬರೀತಾ ಇದ್ದಾರೆ. ತುಂಬ ವಿದ್ಯಾರ್ಥಿಗಳು ಪ್ರಿಪ್ರೇಷನನ್ನು ಮಾಡಿದ್ದೀರಿ, ಕೆಲವೊಂದು ವಿದ್ಯಾರ್ಥಿಗಳು ಇನ್ನೂ ಪ್ರಿಪ್ರೇಷನ್ ಮಾಡಿಲ್ಲ. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಆರ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಏನು ಎಕ್ಸೆಪ್ಟ್ ಮಾಡ್ತಾರೆ ಅಂತಂದರೆ ಒಂದೇ ದಿನದೊಳಗೆ ಔಟ್ ಆಫ್ 80ಗೆ 60+ ಬರಬೇಕು ಅಂತ ಎಕ್ಸೆಪ್ಟ್ ಮಾಡ್ತಾರೆ. ಓಕೆ, ಎಕ್ಸ್ಪೆಕ್ಟ್ ಏನದ ಅವ್ರದ್ದು ಅಂದರೆ ಒಂದಿನ ಓದಿದ್ರೆ ನಮ್ಗೆ 60+ ಬರಬೇಕು ರೀ, ಆ ಥರ ವಿಡಿಯೋಗಳನ್ನು ಬಿಡ್ರಿ ಅಂತ ಹೇಳ್ತಾರೆ. ಆ ಥರ ವಿಡಿಯೋ ಇದ್ದರೆ ಅವರು ಇಷ್ಟಪಡ್ತಾರೆ. ಬಟ್ ನಾ ಏನು ಹೇಳ್ತೀನಿ ಅಂತಂದರೆ ಒಂದೇ ದಿನದಲ್ಲೇ ನಿಮಗೆ 60+ ತೊಗೊಳೋದು ತುಂಬ ರೇರ್ ರೀ, ತುಂಬ ಕಷ್ಟ ಇದೆ. ಯಾಕಂದರೆ 1 ಇಯರ್ ಇದ್ದಿರ್ತದೆ ನಿಮಗೆ. 1 ಇಯರ್ ಇದ್ದಿದ್ದಿಲ್ಲ ಅಂತಂದ್ರೆ ಒಂದು 8 to 10 months ಆದರೂ ಇದ್ದಿರ್ತದೆ. ಎದ್ರ ಸಲುವಾಗಿ? ಈ ಒಂದು ಸಬ್ಜೆಕ್ಟನ್ನು ಕಲಿಯೋ ಸಲುವಾಗಿ ರೀ. 8ರಿಂದ 10 ತಿಂಗಳ ತನಕ ನೀವು ಓದಿದಾಗ ಮಾತ್ರ ನಿಮಗೇನು ಅಂದರೆ ಈ ಒಂದು ಸಬ್ಜೆಕ್ಟಿಂದು 100% ನಾಲೆಜ್ ಸಿಗ್ತದೆ ರೀ. 100% ಸಿಗಲಿಲ್ಲ ಅಂತಂದರೂ ಒಂದು 70-80% ಆದರೂ ನಾಲೆಜ್ ಸಿಗ್ತದೆ. ಬಟ್ ನೀವು ಇಷ್ಟು ದಿನ ಏನೋ ಓದಿಲ್ಲ, ಸೊ ಇವಾಗ ನಿಮಗೆ ಒಂದೇ ದಿನ ಇದೆ, ಒಂದೇ ದಿನವೇ ಓದಿ 60+ ತೊಗೋತೀರಿ ಅಂತಂದರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಬಟ್ ನನ್ನ ಕಡೆಯಿಂದ ಎಷ್ಟಾಗುತ್ತೆ ನಾನು ಅಷ್ಟು ಟ್ರೈ ಮಾಡ್ತೀನಿ ಅಂತ. ಔಟ್ ಆಫ್ 80ಗೆ ಒಂದು 50+ ಆದರೂ ಮಿನಿಮಮ್ ನಿಮಗೆ ಸಿಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಒಂದೊಂದು ನೀಟಾಗಿ ಹೇಳ್ತೀನಂತ. ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿರಿ. ನಾನು ನಿನ್ನೆ ಅಥವಾ ಇದಕ್ಕಿಂತ ಮುಂಚೆ ವಿಡಿಯೋಲಿ ಬ್ಲೂ ಪ್ರಿಂಟನ್ನು ಹೇಳ್ಕೊಟ್ಟಿದ್ದೀನಿ. ಆ ಬ್ಲೂ ಪ್ರಿಂಟ್ ಪ್ರಕಾರ ಸ್ಟಡಿ ಮಾಡಿರಿ. ಸೊ ಈ ಒಂದು ಕ್ಲಾಸಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ ನಿಮಗೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ MCQಗಳನ್ನು ಹೇಳ್ಕೊಡ್ತೀನಿ ಅಂತ ರೀ. ಎಷ್ಟು MCQ ಇದ್ದಿರ್ತವೆ ನಿಮಗೆ? 10 MCQ ಇದ್ದಿರ್ತವೆ. ಫಸ್ಟ್ 10 MCQ ಹೇಳ್ತೀನಂತ. ಅದಾದ್ಮೇಲೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ಗಳನ್ನು ಹೇಳ್ತೀನಂತ. ಓಕೆ, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇದು ನಿಮಗೆ 5 ಮಾರ್ಕಿಂದ ಅದ ನೋಡಿರಿ. 10+5 ಅಂದರೆ 15 ಮಾರ್ಕ್ ಹೇಳ್ತೀನಂತ. ಮತ್ತು ಇನ್ನೂ ಟೈಮ್ ಇದ್ದಿತ್ತು ಅಂತಂದರೆ ಮತ್ತೆ ನೆಕ್ಸ್ಟ್ ಹೇಳ್ತೀನಂತ, ಇಲ್ಲಾಂದರೆ ನೆಕ್ಸ್ಟ್ ಒಂದು ವಿಡಿಯೋಲಿ ಹೇಳ್ತೀನಂತ ರೀ. ಓಕೆ, ಸೊ ಈ ಒಂದು ವಿಡಿಯೋಲಿ ನಾನು MCQ ಪ್ಲಸ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಒಂದು 5 ಮಾರ್ಕಿಂದು ಕೆಲವೊಂದು ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ತೀನಂತ. ಇದ್ರ ವಿಡಿಯೋ ಲೆಂತ್ ಏನಾದರೂ ಜಾಸ್ತಿ ಆಯಿತು ಅಂದರೆ ಇದು ಇಷ್ಟಕ್ಕೆ ಮುಗಿಸಿ ನೆಕ್ಸ್ಟ್ ಒಂದು ವಿಡಿಯೋಲಿ ನಾನು ಮುಂದಿಂದನೇ ಹೇಳ್ತೀನಂತ ರೀ. ಮುಂದಿಂದ ಯಾವುದ್ರಿ ಅಂತಂದರೆ ಪ್ಯಾರಾಗ್ರಾಫ್ ಏನದಲ್ವ, ಸೊ ಪ್ಯಾರಾಗ್ರಾಫ್ ಕ್ವಶನ್ಸ್ಗಳನ್ನು ಹೇಳ್ಕೊಡ್ತೀನಂತ. ಮತ್ತು ಆರ್ಟಿಕಲ್ಸ್ ಇನ್ನೇನೇನಿದೆ ಅಲ್ಲ ನೆಕ್ಸ್ಟ್ ವಿಡಿಯೋಲಿ ಹೇಳ್ಕೊಡ್ತೀನಿ ಅಂತ ರೀ. ಓಕೆ, ಫಸ್ಟ್ ಇವಾಗ ನಾವು MCQಗೆ ಹೋಗೋಣಂತ. MCQ ನೋಡಿರಿ, ನಿಮಗೆ ಯಾವ್ಯಾವ ಚಾಪ್ಟರ್ಲಿಂದ ಕೇಳ್ತಾರೆ ಅಂತಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಚಾಪ್ಟರ್ಸಲ್ಲಿಂದ ನಿಮಗೆ ಒಂದೊಂದು ಮಾರ್ಕಿನ ಕ್ವಶನ್ಸ್ ಬರ್ತಾವೆ, 3 ಚಾಪ್ಟರ್ ಬಿಟ್ಟರೆ. ಓಕೆ, ನೋಡೋಣವಾ? ನೋಡ್ರಿ, ಇಲ್ಲಿ 1 ಮಾರ್ಕಿನ ಕ್ವಶನ್ ಬರ್ತಾಯಿದೆ. 1, 2, 3, 4, 5, 6, 7, 8, 9, 10 ಕರೆಕ್ಟಾ? 11, 12, 13 ಚಾಪ್ಟರ್ಲಿಂದ ನಿಮಗೇನು ಸಿಗ್ತಾ ಇದೆ ಇಲ್ಲ ಅಂತಂದರೆ ಒಂದೊಂದು ಮಾರ್ಕಿನ ಒಂದು ಕ್ವಶನ್ ಸಿಗ್ತಾ ಇದೆ. ಸೊ ಅದಕ್ಕಿಂತ ಇನ್ನೊಂದು ಸ್ವಲ್ಪ ನಿಮಗೆ ಕ್ಲಿಯರಾಗಿ ಹೇಳಬೇಕು ಅಂದರೆ MCQ ನೋಡ್ರಿ 1, 2, ಓಕೆ, 2 ಆಯಿತಾ? ನೆಕ್ಸ್ಟ್ ನೋಡಿ, ಈ ಚಾಪ್ಟರ್ಲಿಂದ ಒಂದು MCQ ಬರ್ತದ, ಇಲ್ಲೊಂದು ಬರ್ತಾ ಇದೆ, ಇಲ್ಲೊಂದು MCQ ಇದೆ, ಇಲ್ಲೊಂದು MCQ ಇದೆ. ಕರೆಕ್ಟ್? ಓಕೆ, ಮತ್ತು ಇಲ್ಲೊಂದು MCQ ಇದೆ. ರೈಟ್, ಈ ಚಾಪ್ಟರ್ಲಿಂದ ಒಂದು MCQ ಬರ್ತಾ ಇದೆ, ಈ ಚಾಪ್ಟರ್ಲಿಂದ ಒಂದು MCQ ಬರ್ತಾ ಇದೆ. ಸೊ ತುಂಬ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಬಯಾಲಜಿಯಲ್ಲಿಂದ ಏನು ಅಂತಂದರೆ ನಮಗೆ ಬ್ಲೂ ಪ್ರಿಂಟ್ ರೆಫರ್ ಮಾಡಿಲ್ಲ ಅಂತ. ಆ್ಯಕ್ಚುಲಿ ಮಾಡಬೇಕು, ಅವರು ಇಂಗ್ಲೀಷ್ ಮಾಡ್ತಾರೆ. ಓಕೆ, ರೈಟ್. ತ್ರೀತ MCQ ಎಷ್ಟು ಬರ್ತಾ ಇದೆ ಅಂತ ಒಂದು ಟೈಮ್ ನೋಡೋಣವಾ? 1, 2, 3, 4, 5, 6, 7, 8, 9. ಇನ್ನೊಂದು MCQ ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿ ಹೇಳ್ರಿ. ಟೋಟಲ್ 10 ಆಗಬೇಕು MCQ. ಓಕೆ, ಎಸ್ ಇಲ್ಲಿದೆ ನೋಡಿರಿ ಇನ್ನೊಂದು, ಎಕ್ಸಾಕ್ಟ್ಲಿ ಕರೆಕ್ಟ್. ಸೊ ಇಲ್ಲೊಂದಿದೆ ನೋಡಿರಿ. ಎಷ್ಟದು MCQ? 10 MCQ ಆಗಿ ಆಲ್ಮೋಸ್ಟ್ ಒಂದು 10 ಚಾಪ್ಟರಿಂದ ಬಂದಿದ್ದಾವೆ, ಹೌದಲ್ವಾ? ಸೊ ಇವಾಗ ನಾನು ನಿಮಗೆ ಏನೇನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಒನ್ ಟೈಮ್ ಇಲ್ಲಿ ನೋಡೋಣ ಅಂತ ಯಾವ ಕ್ವಶನ್ಸ್ಗಳು ಕವರ್ ಆಗ್ತಾವಂತ, ಅಥವಾ ಕ್ವಶನ್ ನಂಬರ್.
1 to 10 ಕ್ವಶನ್ ನಂಬರ್ ಕವರ್ ಆಗ್ತಾ ಇದ್ದಾವೆ. ಮತ್ತು ಕ್ವಶನ್ ನಂಬರ್ 13 5 ಮಾರ್ಕಿಂದು ಇವೆರಡನ್ನ ಕವರ್ ಮಾಡ್ತೀನಿ ಅಂತೀರಿ. ಓಕೆ, ನೆಕ್ಸ್ಟ್ ವಿಡಿಯೋಲಿ ನಾನು ಇದನ್ನು ಮತ್ತು ಇದನ್ನು ಕವರ್ ಮಾಡ್ತೀನಿ ಅಂತ. ಓಕೆ, ಇವು ಮೂರು ಯಾವುದು ಅಂದರೆ ಒಂದು ಮುಂದಿನ ವಿಡಿಯೋಲಿ ನೆಕ್ಸ್ಟ್ ವಿಡಿಯೋಲಿ ಕವರ್ ಮಾಡ್ತೀನಿ ಅಂತ. ರೈಟ್, ಓಕೆ. ಮತ್ತು ನಿಮ್ಮ ಕಡೆ ಆಲ್ರೆಡಿ ನೋಟ್ಸ್ ಇದ್ದಿತ್ತು, ನೀವು ಸ್ಟಡಿ ಮಾಡಿದ್ರಿ ಅಂತಂದರೆ ನಿಮ್ಮದು ನೀವು ಸ್ಟಡಿ ಮಾಡ್ಬೋದು. ಓಕೆ, ನನ್ನದೇ ವಿಡಿಯೋ ಮೇಲೆ ಡಿಪೆಂಡ್ ಇರ್ಲಕ್ಕೆ ಹೋಗ್ಬೇಡ್ರಿ ಯಾರನ್ನು. ರೈಟ್, ಅದಾದ ಮೂಲಕ ಕಂಪ್ಲೀಟಿಂಗ್ ಡೈಲಾಗ್ಸ್, ಕೆಲವೊಂದು ಡೈಲಾಗ್ಸ್ಗಳದ ಅದನ್ನು ನೆಕ್ಸ್ಟ್ ವಿಡಿಯೋಲಿ ಹೇಳ್ಕೊಡ್ತೀನಿ ಅಂತೀರಿ. ಕ್ವಶನ್ ಫಾರ್ಮು ಇವೆಲ್ಲ ಏನದ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ ಅಂತ. ಓಕೆ, ಸೊ ಇವಾಗ ಫಸ್ಟ್ ಇದೊಂದು ವಿಡಿಯೋ ನೋಡೋಣ ಅಂತ. ಏನಿದ್ರೆ ಈ ಒಂದು ವಿಡಿಯೋಲಿ ಅಂತಂದರೆ MCQ ಇದೆ ನಿಮಗೆ, ಮತ್ತು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇದೆ ರೀ. ಓಕೆ, MCQಗೆ ಹೋಗೋಣವಾ? ಇಲ್ಲಿ ನೋಡ್ರಿ, MCQ ವಿತ್ ಆನ್ಸರ್ಸ್ ಅದ ನೋಡ್ರಿ. MCQ ಪ್ಲಸ್ ಆನ್ಸರ್ನು ಇದೆ ಇದರಲ್ಲಿ. ನೀವು ನೋಡ್ಕೋರಿ ನೀಟದಕ್ಕೆ. ನಾನು ಏನದ ಇದ್ರದ್ದೊಂದು ಪಿ ಡಿ ಎಫ್ ಏನಿದೆ ಅಲ್ವಾ, ಇದನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ರೀ. ಓಕೆ, ಸೊ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ತಾವೇನದ ಈ ಒಂದು PDF ಯೂಸ್ ಮಾಡಿ ಸಹ ಸ್ಟಡಿಯನ್ನು ಮಾಡ್ಬೋದು. ಸೊ ಅದಕ್ಕಿಂತ ಮುಂಚೆ ನಾನು ಫಸ್ಟ್ ಒಂದು ಥ್ಯಾಂಕ್ಸ್ ಯಾರಿಗೆ ಹೇಳ್ತೀನಿ ಅಂತಂದರೆ, ಥ್ಯಾಂಕ್ ಯು ಸೋ ಮಚ್ ಆಕಾಶ್ ಸರ್. ಓಕೆ, ಆಕಾಶ್ ಸರ್ ಅಂತವರು ನಮ್ಮದೊಬ್ಬರು ಫ್ರೆಂಡ್ ಅದಾರ, ಅವ್ರು ಇಂಗ್ಲೀಷ್ ಹೇಳ್ತಾರೆ. ಸೊ ಅವ್ರಿಗೆ ನಾನು ಏನಾದರೂ ಇಂಪಾರ್ಟೆಂಟ್ ನೋಟ್ಸ್ ಇದ್ದರೆ ಕಳಿಸ್ರಿ ಅಂತಂದರೆ ಕಳಿಸಿದ್ದಾರೆ. ಹಾಗಾಗಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ. ಸೊ ನಾನು ನಿಮ್ಮ ಸಲುವಾಗಿ ಏನದ ನಮ್ಮ ಫ್ರೆಂಡ್ಸಿಗೆ ಅಥವಾ ನಮ್ಮ ಕಲೀಗ್ಸಿಗೆ ಕೇಳ್ಕೊಂಡು ನೋಟ್ಸನ್ನು ಕಲೆಕ್ಟ್ ಮಾಡ್ತಾಯಿದ್ದೀನಿ. ಕಲೆಕ್ಟ್ ಮಾಡಿ ವಿಡಿಯೋಸ್ಗಳನ್ನು ಮಾಡ್ತಾಯಿದ್ದೀನಿ ರೀ. ಓಕೆ, ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಆಕಾಶ್ ಸರ್ ಫಾರ್ ಯುವರ್ ಹೆಲ್ಪ್. ಓಕೆ, ಇವಾಗ ನೋಡಿರಿ MCQ ಕ್ವಶನ್ಸ್ಗಳು ನೋಡಿರಿ ಏನಿದೆ ಅಂತಂದರೆ, ಫಸ್ಟ್ ಕ್ವಶನ್, ಒನ್ಸ್ ಅಪಾನ್ ಎ ಟೈಮ್ ಆ್ಯನ್ ಎಲಿಫೆಂಟ್ ಮೇಡ್ ಎ ಫ್ರೆಂಡ್ಶಿಪ್ ವಿತ್ ಡ್ಯಾಶ್ ಅಂತ. ಎ ಲಯನ್, ಬಿ ಆ್ಯನ್ ಅಲಿಗೇಟರ್, ಸಿ ಆ್ಯಂಡ್ ಡಿ. ಸರಿಯಾದ ಉತ್ತರ ಯಾವುದದ ರೀ? ಇಲ್ಲದ ನೋಡಿರಿ, ಕರೆಕ್ಟ್ ಆನ್ಸರ್ಸ್ ಎಸ್ ಡಿ ಆಪ್ಷನ್, ದಟ್ ಈಸ್ ಎ ಮ್ಯಾನ್ ಅಂತ. ಇನ್ನೊಂದು ಹೇಳ್ತೀನಿ, ಇಲ್ಲಿ ಏನಾದರೂ ಆನ್ಸರ್ಸ್ಗಳೇನು ಕೊಟ್ಟಿದ್ದಾರಲ್ವ, ಆನ್ಸರ್ಸ್ಗಳು ಕೊಟ್ಟಿದ್ರಲ್ಲಿ ಮಿಸ್ಟೇಕ್ ಇದ್ದರೆ ತಾವು ಅದನ್ನು ಕರೆಕ್ಟ್ ಮಾಡ್ಕೋರಿ. ಕರೆಕ್ಟ, ಯಾಕಂದರೆ 100% ಯಾವುದೂ ಕರೆಕ್ಟ್ ಇರೋಂಗಿಲ್ಲ. ರೇರ್, ಸ್ವಲ್ಪ ಮಿಸ್ಟೇಕ್ಸ್ ಇದ್ದಿರ್ತಾವೆ. 99% ಆದರೂ ಕರೆಕ್ಟ್ ಇದ್ದಿರ್ತಾವೆ, 1% ವೇರಿಯೇಷನ್ ಆಗ್ತದೆ. ಸೊ ಆ ಥರ ಮಿಸ್ಟೇಕ್ಸ್ ಏನಾದರೂ ಇದ್ದರೆ ಕರೆಕ್ಷನ್ ಮಾಡ್ಕೊಳ್ರಿ, ಅದನ್ನೇ ದೊಡ್ಡ ಇಶ್ಯೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆನಾ? ರೈಟ್, ಎದ್ರ ಮೇಲೆ ಫೋಕಸ್ ಮಾಡಬೇಕು ನೀವು? 99% ಮೇಲೆ ಫೋಕಸ್ ಮಾಡಿರಿ. 1%ಗೆ ಫೋಕಸ್ ಮಾಡೋದಲ್ಲ. ಏನಾದರೂ ಇದ್ದರೆ ಅದನ್ನು ಕರೆಕ್ಷನ್ ಮಾಡ್ಕೊಂಡು ಮುಂದೆ ನಡಿಬೇಕಷ್ಟೇ. ಸೆಕೆಂಡ್ ಕ್ವಶನ್, ಇದ್ರದ್ದು ಆನ್ಸರ್ನು ಕೊಟ್ಟಿದ್ದಾನೆ. ಥರ್ಡ್ ಕ್ವಶನ್ ಇದೆ, ಫೋರ್ತ್ ಕ್ವಶನ್. ಎಲ್ಲ ಕ್ವಶನ್ಸ್ಗಳನ್ನ ನೋಡ್ಕೋರಿ. ಫಸ್ಟ್ ಚಾಪ್ಟರ್ದು MCQ ಅದ ನೋಡ್ರಿ. ದ ಲಯನ್ ವಾಂಟೆಡ್ ಟು ಹ್ಯಾವ್ ಡ್ಯಾಶ್ ಇನ್ ಇಟ್ಸ್ ಕಿಂಗ್ಡಮ್ ಅಂತ. ಯಾವ್ದು ಆನ್ಸರ್ ಇದೆ ರೀ? ಎಸ್, 9th ಒನ್ ಸಿ ಆನ್ಸರ್ ಅದ ನೋಡ್ರಿ. ದಟ್ ಈಸ್ ಪೀಸ್ ಆ್ಯಂಡ್ ಟ್ರಂಕ್ವಿಲಿಟಿ ಅಂತ ನೋಡ್ರಿ. ಓಕೆ, ಸೊ 10th ಕ್ವಶನ್, ಎಷ್ಟದಪ್ಪ ಫಸ್ಟ್ ಚಾಪ್ಟರ್ಲಿಂದ ನಿಮಗೆ ಅಂತಂದರೆ ಒಂದು 23 MCQ ಅದ ನೋಡ್ರಿ. ಎಷ್ಟದ MCQ? 23 ಅದಾವ. ಇವೇ ಬರ್ಬೋದು ಅಥವಾ ಬರ್ದೇನೂ ಇರ್ಬೋದು ನೋಡ್ರಿ. ನಾನು ನಿಮಗೆ ಗ್ಯಾರಂಟಿ ಕೊಡೋಂಗಿಲ್ಲ, ಇವೇ ಫಿಕ್ಸ್ ಬರ್ತಾವಂತ ಹೇಳೋಂಗಿಲ್ಲ. ಯಾಕಂದರೆ ನಮ್ಮದು ಮ್ಯಾಥ್ಸ್ ಸಬ್ಜೆಕ್ಟ್ ಇದೆಯಲ್ಲ, ಸೊ ಮ್ಯಾಥ್ಸಲ್ಲಿ ನಾನು ನಿಮಗೆ ಹೇಳ್ತಿದ್ದೆ ಫಿಕ್ಸ್ ಇವೇ ಬರ್ತಾವಂತ ಹೇಳಿ. ಬಟ್ ಅದರ್ ದೆನ್ ಮ್ಯಾಥ್ಸ್ ಐ ಕಾಂಟ್ ಸೇ ಯು, ಬಿಕಾಸ್ ನಿನ್ನೆ ದಿನ ನೋಡಿರಿ ಎಲ್ಲರೂ ಬಯಾಲಜಿಯಲ್ಲಿ ಸ್ವಲ್ಪ ಏನಂದ್ರೆ ನಾ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳು ಬಂದಿಲ್ಲ. ತುಂಬ ವಿದ್ಯಾರ್ಥಿಗಳಿಗೆ ಬೇಜಾರಾಗಿದೆ. ರೈಟ್, ಕ್ವಶನ್ ನಂಬರ್ 11, 12, 13 ನೋಡ್ಕೋರಿ. ಡ್ಯಾಶ್ ವಾಸ್ ಅಪಾಯಿಂಟೆಡ್ ಆ್ಯಸ್ ಸೆಕ್ರೆಟರಿ ಟು ದ ಕಮಿಷನ್ ಅಂತ. ಕ್ವಶನ್ ನಂಬರ್ 13, ಎಸ್, ದಟ್ ಈಸ್ ಮಿಸ್ಟರ್ ಲಿಯೋಪಾರ್ಡ್ ಅಂತ ನೋಡ್ರಿ. ರೈಟ್, ಯಾವುದ್ರಿ? ಡಿ ಆಪ್ಷನ್, ಮಿಸ್ಟರ್ ಲಿಯೋಪಾರ್ಡ್. ಓಕೆನಾ? ಸೊ ಕ್ವಶನ್ ನಂಬರ್ 14, 15, 16, 17 ಎಲ್ಲವನ್ನ ನೋಡ್ಕೋರಿ. ಜಸ್ಟ್ ಇದೆ ನಿಮ್ಗೆ ರಿವಿಷನ್ ಸಲುವಾಗಿ ಅಷ್ಟೇ ಅದ ರೀ. ಇವಾಗ 1 ಡೇದಾಗ ನೀವೆಲ್ಲ ಕಲಿತೀನಿ ಅಂತಂದರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್. ಬಟ್ ಮ್ಯಾಥ್ಸ್ ಮಾತ್ರ ಕಲ್ತಿರಿ ಚೆನ್ನಾಗಿ, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಕ್ವಶನ್ ನಂಬರ್ 19 ನೋಡ್ಕೋರಿ. ಅದಾದ್ಮೇಲೆ ಕ್ವಶನ್ ನಂಬರ್ 20, 21, ಓಕೆ, 22, 23. ಅಕಾರ್ಡಿಂಗ್ ಟು ಎಲಿಫೆಂಟ್, ದ ಮ್ಯಾನ್ ಹ್ಯಾಡ್ ಇನ್ವೈಟೆಡ್ ಟು ಹಿಮ್ ಇನ್ ಟು ದ ಹಟ್ ಡ್ಯಾಶ್ ಅಂತ. ಎಸ್, ಕರೆಕ್ಟ್ ಆನ್ಸರ್ 23rd ಏನಿದೆ ಅಂತಂದರೆ ಬಿ ಇದೆ ನೋಡ್ರಿ.
ದಟ್ ಈಸ್ ಟು ಗಿವ್ ಶೆಲ್ಟರ್ ಟು ಹಿಸ್ ಟ್ರಂಕ್ ಅಂತ. ಓಕೆನಾ, ಫಸ್ಟ್ ಚಾಪ್ಟರ್ ಮುಗೀತಲ್ವಾ, ಇವಾಗ ಸೆಕೆಂಡ್ ಚಾಪ್ಟರ್ಗೆ ಹೋಗೋಣ ಅಂತ. ಎಸ್, ಸೆಕೆಂಡ್ ಚಾಪ್ಟರ್ ದ ಸ್ಕೂಲ್ ಬೈ ವಿಲಿಯಂ ಬ್ಲೇಕ್ ಅಂತ ನೋಡ್ರಿ. ದ ಪೋಯೆಟ್ ಲವ್ಸ್ ಟು ರೈಸ್ ಡ್ಯಾಶ್ ಅಂತ ಎ ಬಿ ಸಿ ಡಿ 4 ಆಪ್ಷನ್ಸ್ಗಳದಾವ. ಇದರದ ಆನ್ಸರ್ಸ್ನು ಇಲ್ಲಿ ಕೊಟ್ಟಿದ್ದಾನ್ರಿ. ಎಲ್ಲ ಚಾಪ್ಟರ್ದು ಎಮ್ ಸಿ ಕ್ಯೂದ ಆನ್ಸರ್ಸ್ಗಳು ಇಲ್ಲದಾವ. ಓಕೆ, ಆ ಚಾಪ್ಟರ್ದು ಎಮ್ ಸಿ ಕ್ಯೂ ಮುಗಿದ ನಂತರನೇ ಆನ್ಸರ್ಸ್ಗಳದಾವ, ನೋಡ್ಕೋರಿ. ನೋಡ್ಕೊಂಡು ಚೆನ್ನಾಗಿ ಪ್ರಿಪೇರ್ ಆಗ್ರಿ. 7th ಒನ್ 8th ಒನ್ ಸ್ವೀಟ್ ಕಂಪ್ನಿ ರೆಫರ್ಸ್ ಟು ಡ್ಯಾಶ್ ಅಂತ ಏನು ರೆಫರ್ ಮಾಡ್ತಾರೆ? D1 ದಟ್ ಈಸ್ ಆಲ್ ಅಂತ ನೋಡ್ರಿ. ಆಲ್ ದ ಅಬೌವ್ 3 ಅಂದರೆ ಸ್ಕಲರ್ಕ್, ಹಂಟ್ಸ್ಮ್ಯಾನ್ ಹಾರ್ನ್, ಬರ್ಡ್ಸ್ ಸಾಂಗ್. ಓಕೆ, 9th 10th 11th 12th ಎಲ್ಲ ಕ್ವಶನ್ಸ್ಗಳನ್ನು ಚೆನ್ನಾಗಿ ನೋಡ್ಕೊಳ್ರಿ, ಪ್ರಾಕ್ಟೀಸ್ ಮಾಡಿರಿ. Question number 15. The white man became angry with Mara because dash anta. So correct answer is 15th one. Yes, this is third chapter. 13ನೇ ಚಾಪ್ಟರ್ ಇಂದ ಅದ ನೋಡ್ರ 15ನೇ ಕ್ವಶನ್. That is C. There was no sign of any wound anta. Okay, C option. Yes, this is C option is the correct. ಥರ್ಡ್ ಚಾಪ್ಟರ್ ಆಯ್ತಾ? ಏನಂತ ಥರ್ಡ್ ಚಾಪ್ಟರ್? ಅರೌಂಡ್ ಎ ಮೆಡಿಕಲ್ ಕ್ರೀಪರ್. ಪೂರ್ಣಚಂದ್ರ ತೇಜಸ್ವಿ ಅವ್ರು ಬರ್ದಿದ್ದದ ನೋಡಿದ, ಅರೌಂಡ್ ಎ ಮೆಡಿಕಲ್ ಕ್ರೀಪರ್ ಅಂತ. ನೆಕ್ಸ್ಟ್ ಫೋರ್ತ್ ಚಾಪ್ಟರ್ ನೋಡ್ಕೋರಿ. ಎಸ್, ವೆರಿ ಇಸ್ ಫೋರ್ತ್ ಚಾಪ್ಟರ್? ಫಿಫ್ತ್ ಚಾಪ್ಟರ್ ಇದೆ ಇಲ್ಲಿ. ಓಕೆ, ಎಲ್ಲ ಚಾಪ್ಟರ್ದನ್ನ ಎಮ್ ಸಿ ಕ್ಯೂ ಏನದ ನಿಮಗೆ PDF ಕಳಿಸ್ತೀನಿ ಅಂತ. ನನ್ನೊಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ರಿ ಇನ್ನೂ ಯಾರಾದರೂ ಆಗಿದ್ದಿಲ್ಲ ಅಂದರೆ. ಓಕೆ, ಸೆವೆಂತ್ ಚಾಪ್ಟರ್ ಇದೆ ನೋಡ್ರಿ. ಇಫ್ ಐ ವಾಸ್ ಎ ಟ್ರೀ ಮುದನ್ಕುಡು ಚಿನ್ನಸ್ವಾಮಿ ಅಂತ ನೋಡ್ರಿ. ಯಾರು ಬರ್ದಾರ ಇದು? ಮುದ್ನಕೂಡು ಚಿನ್ನಸ್ವಾಮಿ. ಓ ಮೈ ಗಾಡ್. ಓಕೆ, ಎಮ್ ಸಿ ಕ್ಯೂ ಎಲ್ಲ ಅರ್ಥ ಆಯ್ತಲ್ವ ನಿಮಗೆ? ಎಮ್ ಸಿ ಕ್ಯೂ ಅಂತೂ ಕವರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಐ ಕವರ್ಡ್ ಎಮ್ ಸಿ ಕ್ಯೂ, ರೈಟ್? ಎಲ್ಲ ಕ್ವಶನ್ಸ್ಗಳನ್ನ ಅದಾವ, ಆನ್ಸರ್ಸ್ಗಳನ್ನ ಅದಾವ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಪರ್ಫೆಕ್ಟ್ ಆಗ್ರಿ. ಓಕೆ, ರೈಟ್? ಇದು 12th ಚಾಪ್ಟರ್ ಅದ ನೋಡ್ರಿ. ಟು ಜೆಂಟಲ್ಮೆನ್ಸ್ ಆಫ್ ವೆರೋನಾ ಈಸ್ ಎ ಕ್ರೋನಿನ್ ಅವ್ರದ್ದು ಇದು. ಇದಾದ್ಮೇಲೆ ನೆಕ್ಸ್ಟ್ ಅಡಿಷ್ನಲ್ ಕೊಟ್ಟಿದ್ದ ನೋಡ್ರಿ. ಮತ್ತೆ ಅಡಿಷ್ನಲ್ ಏನದ ನಮಗೆ ಇಲ್ಲಿ ಎಮ್ ಸಿ ಕ್ಯೂ ಕೊಟ್ಟಿದ್ದಾನೆ. ಬಟ್ ಅಡಿಷ್ನಲ್ ಎಮ್ ಸಿ ಕ್ಯೂದ ಆನ್ಸರ್ಸ್ಗಳು ಇಲ್ಲ. ನಿಮ್ದು ನೀವೇನದ ಪ್ರಿಪೇರ್ ಆಗ್ರಿ. ಓಕೆನಾ, ರೈಟ್? ಸೊ ಎಮ್ ಸಿ ಕ್ಯೂ ಐ ಥಿಂಕ್ ನನಗೆ ಅನ್ಸಿದ ಪ್ರಕಾರ 10ಕ್ಕೆ 10 ಎಮ್ ಸಿ ಕ್ಯೂಗಳು ಕವರ್ ಆಗ್ತಾವಂತ. ಯಾಕೆ ಸುಮಾರು ಕ್ವಶನ್ಸ್ಗಳು ಅದಾವ. ಎಲ್ಲ ಕ್ವಶನ್ಸ್ಗಳು ತಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಹಾಗಾಗಿ ನಿಮ್ಗೇನದ ಎಮ್ ಸಿ ಕ್ಯೂ ಎಲ್ಲ ಕವರ್ ಆಗ್ತಾವಂತ ಅಂದ್ಕೊಂಡಿದ್ದೀನಿ ನಾನು. ಇವೆಲ್ಲ ಎಡಿಷ್ನಲ್ ಅದಾವ್ರಿ. ಇದ್ರದ್ದು ಯಾವುದೇ ರೀತಿಯಿಂದ ಆನ್ಸರ್ಸ್ಗಳು ಕೊಟ್ಟಿಲ್ಲ. ನಾಟ್ ಗಿವನ್ ಆನ್ಸರ್ಸ್. ಓಕೆ, ಸೊ ಎಮ್ ಸಿ ಕ್ಯೂ ಇಷ್ಟ ಆಯಿತು. ಇವಾಗ ಲ್ಯಾಂಗ್ವೇಜ್ ಫಂಕ್ಷನ್ಸ್ಗೆ ಹೋಗೋಣ ಅಂತಾರೆ. ಲ್ಯಾಂಗ್ವೇಜ್ ಫಂಕ್ಷನ್ಸ್.
ಲಾಂಗ್ವೇಜ್ ಫಂಕ್ಷನ್ಸ್ ಬಂತು ನೋಡ್ರಿ. ಲಾಂಗ್ವೇಜ್ ಫಂಕ್ಷನ್ಸಲ್ಲಿ ನಿಮಗೆ 5 ಮಾರ್ಕ್ ಬರ್ತಾವೆ ರೀ. ಅಂದರೆ ಮ್ಯಾಚ್ ದ ಫಾಲೋವಿಂಗ್ ಅದ. ಮ್ಯಾಚ್ ದ ಎಕ್ಸ್ಪ್ರೆಷನ್ಸ್ ಅಂಡರ್ ಕಾಲಮ್ ಎ ಟು ಇಟ್ಸ್ ಕರೆಸ್ಪಾಂಡಿಂಗ್ ಲಾಂಗ್ವೇಜ್ ಫಂಕ್ಷನ್ಸ್ ಅಂಡರ್ ಕಾಲಮ್ ಬಿ ಅಂತ. ಕಾಲಮ್ ಎ ಇದೆ, ಕಾಲಮ್ ಬಿ ಇದೆ, ಬಟ್ ಇವು ಫಿಕ್ಸ್ ಅದಾವ ಇಲ್ಲ ಅಂತ ನಿಮಗೆ ಬಿಟ್ಟಿದ್ದು, ಯಾಕಂದ್ರೆ ಇಂಗ್ಲೀಷ್ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ದಟ್ಸ್ ವೈ ದಟ್ ಈಸ್ ಲೆಫ್ಟ್ ಟು ಯು. ನೋಡ್ರಿ ಯಾವ ಥರ ಕ್ವಶನ್ಸ್ ಕೇಳಿದಾರೆ ಅಂತ ಒಂದು ಐಡಿಯಾ ಬರ್ತೈತೆ ನಿಮ್ಗೆ ಅಷ್ಟೇ. ಇವೇ ಕ್ವಶನ್ಸ್ಗಳು ಬರ್ತಾವಂತ ಇವುಗಳನ್ನ ಬೈ ಹ್ಯಾಟ್ ಮಾಡೋದಲ್ಲ. ಇವೆಲ್ಲ ಏನು ಮಾಡಬೇಕು ಅಂತಂದರೆ ಜಸ್ಟ್ ಒಂದು ಐಡಿಯಾವನ್ನು ತೊಗೋಬೇಕಿದ್ರಿಂದ ಯಾವ ಥರ ಕ್ವಶನ್ಸ್ ಕೇಳಿದಾನಂತ. ನೋಡ್ರಿ ಏನದ ಈ ಕಡೆ ಆನ್ಸರ್ಸ್ಗಳು ಕೊಟ್ಟಿದ್ದಾನ, ನೋಡ್ರಿ ಯಾವ್ದು ಮ್ಯಾಚ್ ಆಗ್ತದನ್ನು ಬರೀರಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ರಿ, ಮತ್ತೆ ಇಲ್ಲಿ 5 ಕೊಟ್ಟಿದ್ದಾನ, ಇವಕ್ಕೆ ಆನ್ಸರ್ಸ್ಗಳು ಮತ್ತೆ ಇಲ್ಲಿ ಕೊಟ್ಟಿದ್ದಾನ. ರೈಟ್, ಇವೆಲ್ಲ ಏನು ಅಂತಂದರೆ ಲಾಂಗ್ವೇಜ್ ಫಂಕ್ಷನ್ಸ್ ಅವ ನೋಡ್ರಿ. ಇದ್ದದ್ದು ಆನ್ಸರ್ಸ್ಗಳು ನನಗಂತೂ ಸಿಕ್ಕಿಲ್ಲ, ನೀವೇ ಪ್ರಿಪೇರ್ ಮಾಡ್ಕೋರಿ ಆನ್ಸರ್ಸ್. ಓಕೆ, ಎಷ್ಟು ಅದಾವ ರೀ ಲಾಂಗ್ವೇಜ್ ಫಂಕ್ಷನ್ಸ್? ಎಸ್, 1 2 3 4 5, ನೀವೇ ಪ್ರಿಪೇರ್ ಆಗ್ರಿ. 6, ಎಸ್ 6, ಇಲ್ಲೊಂದು 7 ಇದೆ ನೋಡ್ರಿ, 7 ಆ್ಯಂಡ್ ಇದು ಒಂದು 8. ಎಷ್ಟದ ಲಾಂಗ್ವೇಜ್ ಫಂಕ್ಷನ್ಸ್? 8 ಆಗ್ಯಾವ ನೋಡ್ರಿ. ಎಷ್ಟಾಗ್ಯಾವ? 8. 8 5 40 ಅದಾವ ನೋಡ್ರಿ ಒಟ್ಟು. ಆಲ್ಮೋಸ್ಟ್ ಅಲ್ಲಿ ಬರ್ಬೋದು ಇವೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಐ ಕಾಂಟ್ ಸೆಟ್ ಇಸ್ ಎಕ್ಸಾಕ್ಟ್ಲಿ ಬಿಕಾಸ್ ಇಟ್ ಈಸ್ ಅನ್ಪ್ರೆಡಿಕ್ಟೇಬಲ್. ಪ್ರೊಬ್ಯಾಬ್ಲಿ ವಾಟ್ ಈಸ್ ದಿಸ್? ಅನ್ಪ್ರೆಡಿಕ್ಟೇಬಲ್. ಅನ್ಪ್ರೆಡಿಕ್ಟೇಬಲ್ ಅಂದ್ರೆ ಏನು? ವಿ ಕಾಂಟ್ ಡಿಸೈಡ್, ವಿ ಕಾಂಟ್ ಸೇ ವಾಟ್ ಹ್ಯಾಪನ್ಸ್ ಎಕ್ಸಾಕ್ಟ್ಲಿ. ಅದಕ್ಕೆ ಅನ್ಪ್ರೆಡಿಕ್ಟೇಬಲ್ ಅಂತ ಕರಿತಿದ್ದೇವ್ರಿ. ಓಕೆ, ಅದಾದ್ಮೇಲೆ ನಾನು ನಿಮ್ಗೆ ಹೇಳಿನ ಡೈಲಾಗ್ಸ್ ಬಗ್ಗೆನೂ ಹೇಳ್ತೀನಿ ಅಂತ ಹೇಳಿ. ಸೊ ಇಲ್ಲಿ ಡೈಲಾಗ್ಸ್ಗಳನ್ನ ಅವ ನೋಡ್ರಿ. ಎಸ್, ಕಂಪ್ಲೀಟ್ ದ ಡೈಲಾಗ್ ಅಂತ ಇದೆ, ಹೌದಲ್ವಾ? ನೋಡ್ರಿ, ಇದೊಂದು ಹೇಳ್ಬಿಡ್ತೀನಿ ಅಂತ. ಡೈಲಾಗ್ಸ್ ಎಷ್ಟು ಕವರ್ ಆಗ್ತದೆ ನಿಮಗೆ? ಎಸ್, ಡೈಲಾಗ್ಸ್ ಅಲ್ಲಿಂದ ಎಷ್ಟು ಕವರ್ ಆಗ್ತದೆ ನೋಡೋಣವಾ? ಡೈಲಾಗ್ಸ್ 4 ಮಾರ್ಕ್ ಕವರ್ ಆಗ್ತಾ ಇದೆ ನೋಡ್ರಿ. 10 MCQ, 5 ಫಂಕ್ಷನ್ಸ್, 4 ಡೈಲಾಗ್ಸ್, ಟೋಟಲ್ ಎಷ್ಟೈತಿ ಇಲ್ಲಿ ನಿಮಗೆ? 19 ಮಾರ್ಕ್ ಆಯ್ತು. ರೈಟ್, ನೋಡೋಣ ಅಂತ ಏನಿದೆ ಡೈಲಾಗ್ಸ್ ಅಂತೇಳಿ. ಫಸ್ಟ್ ನೋಡ್ರಿ, ಪ್ರಣವ್ ವಾಂಟ್ಸ್ ಟು ವಿಸಿಟ್ ರಾಜಸ್ಥಾನ. ಹೀ ಈಸ್ ಕಲೆಕ್ಟಿಂಗ್ ಇನ್ಫಾರ್ಮೇಷನ್ ಫ್ರಮ್ ಎ ಟ್ರಾವೆಲ್ ಏಜೆಂಟ್. ಆತ ರಾಜಸ್ಥಾನಿಗೆ ವಿಸಿಟ್ ಕೊಡ್ಲಕತ್ತಾನ, ಇನ್ಫಾರ್ಮೇಷನ್ ಏನು ಮಾಡಕತ್ತಾನ? ಕಲೆಕ್ಟ್ ಮಾಡಕತ್ತಾನ. ಯಾರ ಕಡೆಯಿಂದ? ಟ್ರಾವೆಲ್ ಏಜೆಂಟ್ ಕಡೆಯಿಂದ. ಪ್ರಣವ್ ಅಂತಾನಂತ ಹಲೋ ಗುಡ್ ಮಾರ್ನಿಂಗ್. ಅವ್ರು ಟ್ರಾವೆಲ್ ಏಜೆಂಟ್ ಏನಂತಾನೆ? ವೆರಿ ಗುಡ್ ಮಾರ್ನಿಂಗ್ ಅಂತಿರ್ಬೋದು, ನಂಗೆ ಗೊತ್ತಿಲ್ಲ ಏನಂತಾನಂತ. ನೋಡ್ರಿ ಇವೆಲ್ಲ ಆನ್ಸರ್ಸ್ಗಳು ನೀವೇ ಬರೀರಿ. ರೈಟ್, ಆಮೇಲೆ ಮತ್ತೆ ಪ್ರಣವ್ ಅಂತಾನ ಐ ಆಮ್ ಪ್ಲಾನಿಂಗ್ ಟು ವಿಸಿಟ್ ರಾಜಸ್ಥಾನ್. ವುಡ್ ಯು ಗಿವ್ ಮೀ ಸಮ್ ಇನ್ಫಾರ್ಮೇಷನ್ ಅಬೌಟ್ ದ ಮೋಡ್ಸ್ ಆಫ್ ಟ್ರಾವೆಲಿಂಗ್. ಟ್ರಾವೆಲ್ ಏಜೆಂಟ್ ಅಂತಾನೆ ಆಫ್ ಕೋರ್ಸ್ ಅಂತಿರ್ಬೇಕೇನೋ. ಬೈ ಕಾರ್ ಏನದ ಇದನ್ನು ನೋಡ್ರಿ. ರೈಟ್, ಎಲ್ಲ ಡೈಲಾಗ್ಸ್ಗಳನ್ನು ತಾವೇ ನೋಡಬೇಕು, ಚೆನ್ನಾಗಿ ತಲೆಯಲ್ಲಿ ಇಟ್ಕೊಂಡು ಇವುಗಳನ್ನ ಬರೀರಿ. ಸೆಕೆಂಡ್ ಒನ್ ನೋಡ್ರಿ, ಎ ಪೇರೆಂಟ್ ವಿಸಿಟ್ಸ್ ಹಿಸ್ ಸನ್ಸ್ ಕಾಲೇಜ್ ಆ್ಯಂಡ್ ಮೀಟ್ಸ್ ದ ಪ್ರಿನ್ಸಿಪಲ್. ಹಿ ಎನ್ಕ್ವೈರ್ಸ್ ಅಬೌಟ್ ಹಿಸ್ ಸನ್ಸ್ ಪರ್ಫಾರ್ಮೆನ್ಸ್. ಪೇರೆಂಟ್ಸ್ ಗುಡ್ ಮಾರ್ನಿಂಗ್ ಸರ್ ಅಂತಾರೆ. ಅವ್ರು ಯಾರಿಗೆ ವಿಸಿಟ್ ಕೊಡ್ಲಕತ್ತಾರ ಇಲ್ಲಿ? ಪ್ರಿನ್ಸಿಪಲ್, ಅವ್ರ ಮಗಂದು ಕಾಲೇಜ್ ಪ್ರಿನ್ಸಿಪಲ್ಗೆ ಭೇಟಿಯಲ್ಲಿಗೆ ಹೋಗ್ತಾ ಇದ್ದಾರೆ. ಪೇರೆಂಟ್ಸ್ ಹೋದ ನಂತರ ಗುಡ್ ಮಾರ್ನಿಂಗ್ ಸರ್ ಅಂತಾರೆ. ಪ್ರಿನ್ಸಿಪಲ್ ಡೈಲಾಗ್ ಏನದ ಅದನ್ನು ಬರೀರಿ. ಮತ್ತು ಪೇರೆಂಟ್ ಐ ಆಮ್ ಗಣೇಶ್ ಫಾದರ್. ಮತ್ತೇನೇ ಇಲ್ಲಿ ಅವ್ರೇನು ಹೇಳ್ತಾರೆ ಅದನ್ನು ಬರೀಬೇಕು. ಇಲ್ಲಿ ಎಲ್ಲ ಡೈಲಾಗ್ಸ್ಗಳು ತಾವೇನು ಮಾಡಬೇಕು ಅಂತಂದರೆ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು ನೋಡ್ರಿ. ಅಂದಾಗ ಮಾತ್ರ ನಿಮಗೇನದ ಇಲ್ಲಿ ಡೈಲಾಗಲ್ಲಿಂದ ಮಾರ್ಕ್ ಕವರ್ ಆಗ್ತದೆ. ನೆಕ್ಸ್ಟ್ ಮೀಟಿಂಗ್ ಆಫ್ 2 ಫ್ರೆಂಡ್ಸ್. ರಾಧಾ ಗುಡ್ ಮಾರ್ನಿಂಗ್ ಶೀಲಾ ಅಂತ ಈಕೆ ವೆರಿ ಗುಡ್ ಮಾರ್ನಿಂಗ್ ಹೌ ಆರ್ ಯು ಅಂತಿರಬೇಕು. ರಾಧಾ ಫೈನ್ ಥ್ಯಾಂಕ್ ಯು ಅಂತಾಳೆ ಏನಂತಾಳೆ ನೋಡ್ರಿ. ಎಲ್ಲ ಡೈಲಾಗ್ಸ್ಗಳು ನಿಮಗೆ ಬಿಟ್ಟಿದ್ದು. ಓಕೆ, ಡೈಲಾಗನ್ನು ತಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಫೋರ್ತ್, ಎ ಕನ್ವರ್ಸೇಷನ್ ಬಿಟ್ವೀನ್ ಎ ಟೀಚರ್ ಆ್ಯಂಡ್ ಅ ಸ್ಟೂಡೆಂಟ್ ಹೂ ಹ್ಯಾಸ್ ಕಮ್ ಲೇಟ್ ಟು ದ ಸ್ಕೂಲ್ ಅಂತ.
ಇದೊಂದು ಇನ್ಸಿಡೆಂಟ್ ಏನಿದೆ ಅಲ್ವಾ, ಅಥವಾ ಇದೊಂದು ಸಿಚುವೇಶನ್ ಏನಿದೆ ಅದರಲ್ಲಿ ಬರ್ತಕ್ಕಂಥ ಡೈಲಾಗ್ಸ್ಗಳನ್ನು ತಾವು ಏನು ಅಂದರೆ ನೀಟಾಗಿ ಹೇಳಬೇಕು. ಮತ್ತು ಇಲ್ಲಿ ಏನು ಅಂತಂದರೆ ಇದು ಯಾರು ಪ್ರಿಪೇರ್ ಮಾಡಿದ್ದಾರೆ, ಸುನಿಲ್ ವೈಜಾಪುರ್ ಗೌರ್ಮೆಂಟ್ ಪ್ರಿ ಯೂನಿವರ್ಸಿಟಿ ಕಾಲೇಜ್, ಕಮಟಾಣ ತಾಲೂಕ್ ಡಿಸ್ಟಿಕ್ ಬೀದರ್ ಅಂತ. ಸೊ ಇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಐ ಆಮ್ ರೆಫರಿಂಗ್ ದಿಸ್ ಒನ್ ಬಿಕಾಸ್ ಇಟ್ ವಿಲ್ ಹೆಲ್ಪ್ ಸ್ಟೂಡೆಂಟ್ಸ್. ಐ ಥಿಂಕ್ ಇಟ್ ವಿಲ್ ಹೆಲ್ಪ್ ಸ್ಟೂಡೆಂಟ್ಸ್. ಓಕೆ, ಆಮೇಲೆ ನೋಡ್ರಿ ಮತ್ತೆ 5th ಒನ್ ಡೈಲಾಗ್ ಸಿಚುವೇಶನ್ ನೋಡ್ರಿ ಏನದ ನೋಡ್ಕೋರಿ, ಕ್ವಶನ್ಸ್ಗಳು ಕೊಟ್ಟಿದ್ದಾನೆ. ಅದಾದ್ಮೇಲೆ 6th ಒನ್, ಎ ಪೇಷಂಟ್ ಕಾಲ್ಸ್ ಎ ರಿಸೆಪ್ಷನಿಸ್ಟ್ ಆಫ್ ಎ ಕ್ಲಿನಿಕ್ ಆ್ಯಂಡ್ ರಿಕ್ವೆಸ್ಟ್ ಫಾರ್ ಆ್ಯನ್ ಅಪಾಯಿಂಟ್ಮೆಂಟ್. ರಿಸೆಪ್ಷನಿಸ್ಟ್ ಏನಿದಿರ್ತಾನಲ್ವ ಅವರಿಗೆ ಪೇರೆಂಟ್ಸ್ಗಳು ಕರೀತಾರಂತ. ಏನು ರಿಕ್ವೆಸ್ಟ್ ಮಾಡ್ಕೋತಾರೆ, ಕ್ಲಿನಿಕ್ ಆ್ಯಂಡ್ ರಿಕ್ವೆಸ್ಟ್ ಫಾರ್ ಅಪಾಯಿಂಟ್ಮೆಂಟ್ ಅಂದರೆ ಅವರೊಂದು ಏನು ದವಾಖಾನೆಗೆ ತೋರಿಸ್ಲಿಕ್ಕೆ ಬಂದಿರ್ತಾರಲ್ವಾ, ಸೊ ಅವರಿಗೊಂದು ಅಪಾಯಿಂಟ್ಮೆಂಟ್ ಅಂದರೆ ತಮಗೊಂದು ಅವಕಾಶ ಮಾಡಿಕೊಡ್ರಿ ಅಂತ ಕೇಳ್ತಾನೆ. ಪೇಷಂಟ್ ಈಸ್ ದಿಸ್ ಅಶ್ವಿನಿ ಕ್ಲಿನಿಕ್, ಕಾಲಲ್ಲಿ ಮೇ ಬಿ ಕಾಲ್ ಕನ್ವರ್ಸೇಷನ್ ಇದ್ದಿರ್ಬೋದು ಇದು. ನೋಡ್ರಿ ಏನಂತಾರೆ ಪೇಷಂಟ್ ಏನಂತಾರೆ, ರಿಸೆಪ್ಷನಿಸ್ಟ್ ಏನಂತಾರೆ. ರಿಸೆಪ್ಷನಿಸ್ಟ್ ಅಂತಂದರೆ ಅಲ್ಲೇನು ನಿಮ್ಮ ಬಗ್ಗೆ ಬರ್ಕೋತಾರೆ ಮಾಹಿತಿ ಇಲ್ಲ, ಅವ್ರಿಗೆ ರಿಸೆಪ್ಷನಿಸ್ಟ್ ಅಂತ ಕರೀತಾರೆ. ಆಮೇಲೆ ಮಿಸ್ ಬಬಿತಾ ವಾಂಟ್ಸ್ ಟು ಬೈ ಎ ನ್ಯೂ ಟೆಲಿವಿಷನ್, ಶಿ ವಿಸಿಟ್ಸ್ ಶೋರೂಮ್ ಆ್ಯಂಡ್ ಸ್ಪೀಕ್ಸ್ ಟು ದ ಸೇಲ್ಸ್ ಪರ್ಸನ್ ಅಂತ ನೋಡ್ರಿ. ಅದಾದ್ಮೇಲೆ ನೋಡ್ರಿ ಎಸ್ ಇದು ನೋಡ್ರಿ ಡೈಲಾಗ್ಸ್ಗಳು ಏನದಾವ, ಸೇಲ್ಸ್ ಪರ್ಸನ್ ಡೈಲಾಗ್ ಏನದ ಬಬಿತಂದು. ಅದನ್ನು ಬಿಟ್ಟರೆ ನೆಕ್ಸ್ಟ್, ಸುರೇಶ್ ಆಸ್ಕ್ಸ್ ರಮೇಶ್ ಟು ಡ್ರಾಪ್ ಹಿಸ್ ಟು ದ ಕಾಲೇಜ್ ಬಟ್ ರಮೇಶ್ ಪೊಲೈಟ್ಲಿ ರಿಜೆಕ್ಟ್ ಹಿಸ್ ರಿಕ್ವೆಸ್ಟ್ ಅಂತ. ಯಾಕೆ ರಿಕ್ವೆಸ್ಟ್ ಮಾಡ್ತಾನೋ ಗೊತ್ತಿಲ್ಲ, ಬಟ್ ನಿಮಗದು ಸಿಚುವೇಶನ್ ಗೊತ್ತಿರುತ್ತೆ. ಡೈಲಾಗ್ಸ್ಗಳು ನೋಡ್ರಿ ಏನದ ಅಂಥೇಳಿ ನೀವು ನೀಟೊತ್ತಿಗೆ ಬರೀರಿ. 10th ಒನ್ ನೋಡ್ರಿ, ಅಶೋಕ್ ಈಸ್ ಟ್ರಾವೆಲಿಂಗ್ ಇನ್ ಎ ಟ್ರೈನ್, ಹಿ ಸ್ಪೀಕ್ಸ್ ಟು ದ ಕೋ ಪ್ಯಾಸೆಂಜರ್ ಹೂ ಇಸ್ ರೀಡಿಂಗ್ ಎ ಬುಕ್ ಅಂತ. ಅಶೋಕ್ ಕೋ ಪ್ಯಾಸೆಂಜರ್, ಅಶೋಕ್ ಕೋ ಪ್ಯಾಸೆಂಜರ್, ರೈಟ್. ಎಲ್ಲ ಡೈಲಾಗ್ಸ್ಗಳನ್ನು ಬರೀರಿ. ನೆಕ್ಸ್ಟ್ 10th ಒನ್, ಸುಮಾ ವಿಸಿಟ್ಸ್ ಶೋಭಾ ಎಟ್ ಹರ್ ಹೌಸ್, ಸುಮಾ ಅಪಾಲಜೀಸ್ ಫಾರ್ ನಾಟ್ ಹೆಲ್ಪಿಂಗ್ ಶೋಭಾ ಅಂತ. ಓಕೆ, ಏನೇನದ ಡೈಲಾಗ್ಸ್ಗಳು ನೋಡ್ರಿ, ನೋಡೋಣದ ತಾವು ನೀಟೊತ್ತಿಗೆ ಪ್ರಾಕ್ಟೀಸ್ ಮಾಡಿರಿ. ಡೈಲಾಗ್ಸ್ ರೈಟಿಂಗ್ಸ್ ಅದಾವ ಇವು. ಎಸ್, ಐ ಥಿಂಕ್ ಎಷ್ಟು ಡೈಲಾಗ್ಸ್ಗಳು ಅದಾವ, 10 ಡೈಲಾಗ್ಸ್ಗಳು ಅದಾವ ಅದಲ್ವಾ. ಎಲ್ಲ 10 ಡೈಲಾಗ್ಸ್ಗಳನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ. ಸಾಕಲ್ವಾ ಈ ಒಂದು ವಿಡಿಯೋ? ಲೆಂತ್ ಜಾಸ್ತಿ ಆಗಿದೆ ಅಂತ ಅನ್ಕೊತೀನಿ. ಎಸ್, ಐ ಥಿಂಕ್ ಇಟ್ ಈಸ್ ಮೋರ್. ವಿಡಿಯೋ ಲೆಂತ್ ಜಾಸ್ತಿ ಆಗಿದೆ ಅಂತ ಅನ್ಕೊತೀನಿ. ಮುಂದಿನ ಒಂದು ವಿಡಿಯೋಲಿ ಏನದ ನಾನು ಪ್ಯಾರಾಗ್ರಾಫು ಏನೇನದ ಅದೆಲ್ಲ ಹೇಳ್ಕೊಡ್ತೀನಿ ಅಂತ. ಓಕೆ, ಪ್ಯಾರಾಗ್ರಾಫು 4 ಮಾರ್ಕಿಂದು 6 ಕ್ವಶನ್ಸ್ಗಳದ್ದು ಸಮ್ಮರಿ ಹೇಳ್ತೀನಿ ಅಂತ. ಸಮ್ಮರಿ ಹೇಳ್ದಂದರೆ ನಿಮಗೇನದ ಒಂದು ಐಡಿಯಾ ಬಂದುಬಿಡ್ತದೆ ಏನು ಅಂತಂದರೆ ಆ ಚಾಪ್ಟರ್ ಒಳಗೆ ಏನೇನದ ಅಂಥೇಳಿ ಎಲ್ಲ ಐಡಿಯಾ ಬಂದುಬಿಡ್ತು. ಅದು ತಾವೇನದ ಓನಾಗಿ ನಿಮ್ಮದೇ ಓನಾಗಿ ಆನ್ಸರ್ನ ಬರಿಬೋದು ನೀವು. ಸ್ವಲ್ಪ ಕನ್ನಡ ಮೀಡಿಯಮ್ ಇರೋದ್ರಿಂದ ತುಂಬ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಸೆಂಟೆನ್ಸ್ ಫಾರ್ಮೇಷನ್ ತುಂಬ ಕಷ್ಟ ಆಗುತ್ತೆ, ಹೌದಲ್ವ, ರೈಟ್. ಸೊ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಮತ್ತು ಅರ್ಥನೂ ಆಗಿದೆ ಅಂತ ಅನ್ಕೊತೀನಿ. ಯಾರಾದರೂ ಇನ್ನೂ ಲೈಕ್ ಮಾಡಿದಿಲ್ಲ ಅಂದರೆ ಈ ಕೂಡಲೇ ಒಂದು ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಮತ್ತು ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ರಿ. ಸೊ ಯಾವ ಥರ ಜಾಯಿನ್ ಆಗಬೇಕಂದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದನ್ನು ಯೂಸ್ ಮಾಡಿ ತಾವು ಜಾಯಿನ್ ಆಗ್ಬೋದು. ಓಕೆ, ನೀವು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ, ಒಂದು ಲೈಕ್ ಕೊಡಿರಿ. ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ್ರಿ. ಓಕೆ, ಈ ಒಂದು ವಿಡಿಯೋನ ಇಷ್ಟು ತನಕ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ವಿಡಿಯೋಲಿ ಭೇಟಿಯಾಗೋಣ ಅಂತ. ಥ್ಯಾಂಕ್ ಯು ಸೋ ಮಚ್.